ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಇವತ್ತು ಶ್ರೀರಾಮ ನವಮಿ. ಇನ್ನ ಬೆಳಿಗ್ಗೆನೆ ಎದ್ದಿದ ತಕ್ಷಣ ಸ್ನಾನ ಆಯಿತು. ಹೂವು ಹಾರ ಮಾಡ್ಕೋತಾ ಇದ್ದೀನಿ. ಯೂಶಲಿ ಹಿಂದಿನ ದಿನ ಹಾರ ಮಾಡ್ಕೊಂಡ್ಬಿಟ್ರೆ ಇಷ್ಟೊಂದು ನನಗೆ ಪ್ರಾಬ್ಲಮ್ ಇರಲ್ಲ. ನೆನ್ನೆ ಸ್ವಲ್ಪ ಅದು ಇದು ಕೆಲಸ, ನಿಜ ಹೇಳ್ಬೇಕು ಅಂದ್ರೆ ಕೆಲಸ ಅನ್ನೋದಕ್ಕಿಂತ ಏನಂತ ಗೊತ್ತಿಲ್ಲ, ನೆನ್ನೆ ಸ್ವಲ್ಪ ಲೇಜಿ ಅಂತಾನೆ ಹೇಳ್ಬೋದು. ಒಂದೊಂದ್ ದಿನ ಆಗೋಗುತ್ತಲ್ವಾ ಹಂಗೇನೆ. ಏನಾದ್ರೂ ಮಾಡೋಣ ಅನ್ಕೊಂಡು ಲೇಜಿ ಆಗ್ಬಿಟ್ಟೆ. ಅಂದ್ರೆ ಹೂ ಇದ್ದಿದ್ರೆ ಹಾರ ಮಾಡ್ಬಿಡ್ತಿದ್ದೆ, ಬಟ್ ನೆನ್ನೆ ಹೋಗ್ ತಗೊಂಡ್ ಬರಕ್ ಲೇಜಿ ಆಗ್ಬಿಟ್ಟೆ ನಾನು. ಅದಕ್ಕೆ ಅರ್ಧ ಮಾಡ್ಲಿಲ್ಲ. ಪಾವನಿನೂ ಇರ್ಲಿಲ್ಲ. ಇನ್ನ ನಮ್ಮ ಮನೆಯವ್ರಂತೂ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ಅವರು ಇದ್ ಮಾಡ್ಲಿಲ್ಲ. ನಾನೇ ಹೋಗಿ ತಗೊಂಡ್ ಬರೋಣ, ಇಲ್ಲೇನೆ ಇನ್ನೇನ್ ದೂರ ಏನು ಹೋಗೋಂಗಿರ್ಲಿಲ್ಲ, ಇಲ್ಲೇ ಹೋಗ್ಬೋದಿತ್ತು. ಅದೇ ಹೇಳದ್ನಲ್ವಾ, ಕೆಲವು ಸತಿ ನಮ್ಗೆ ಗೊತ್ತಿಲ್ದಂಗೆ ನಾವು ಲೇಜಿ ಆಗೋಗ್ಬಿಡ್ತೀವಿ ಒಂದೊಂದ್ ದಿನ. ಸರಿ ಆಯ್ತು, ಇವಾಗ ಹೋಗೋಣ ಅವಾಗ ಹೋಗೋಣ ಅನ್ಕೊಂಡು ಸಂಜೆನೆ ಆಗೋಯ್ತು. ಸರಿ ಅಂತ ಹೇಳಿ ಅದಕ್ಕೆ ಇವಾಗ ಬೆಳಿಗ್ಗೆ ತರಿಸ್ಬಿಟ್ಟು ಹಾರ ಮಾಡ್ಕೋತಾ ಇದ್ದೀನಿ. ಇನ್ನ ಪಾವನಿ ಟಿಫನ್ ಮಾಡ್ತಿದ್ದಾಳೆ. ಸೊ ಅವಳಿಗೆ ಎಕ್ಸಾಮ್ಸ್ ಎಲ್ಲ ಆಗಿರೋದ್ರಿಂದ ಇವಾಗ ನನಗೆ ಸ್ವಲ್ಪ ಯೋಚನೆ ಇಲ್ಲ. ಅಂದ್ರೆ ಟಿಫನ್ ಅಂತಂದ್ರೆ ದೋಸೆ ಬ್ಯಾಟರ್ ಇತ್ತು. ಸರಿ ಅದಕ್ಕೆ ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕ್ಬಿಡಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಮಾಡ್ತಿದ್ದಾಳೆ. ಇನ್ನು ನಾನೀಗ ಹೂವು ಎಲ್ಲ ಹಾರ ಮಾಡಿಕೊಂಡು ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ನಮ್ಮ ಹೌಸ್ ಹೆಲ್ಪ್ ಬರೋ ಅಷ್ಟೊತ್ತಿಗೆ ಇದು ಹಾರ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಕೂತ್ಕೊಂಡೆ. ಅಂದ್ರೆ ಅವ್ರು ಬಂದ್ರೆ ಈಗ ಮತ್ತೆ ಮನೆ ಒರ್ಸಕ್ಕೆ ಎಲ್ಲ ಇದಾಗತ್ತೆ ಅಲ್ವಾ. ಸೊ ಹಂಗಾಗಿ ಆಮೇಲೆ ಬೇಕಾದ್ರೆ ಅವರು ಮನೆಯೆಲ್ಲ ಒರೆಸ್ಕೊಡ್ತಿದ್ರೆ ನಾನು ದೇವ್ರ ಮನೆಯದೆಲ್ಲ ರೆಡಿ ಮಾಡ್ಕೋಬಹುದು ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನ ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಮಾಡಬೇಕು. ಈ ಹಬ್ಬದಲ್ಲಿ ಏನು ಅಷ್ಟೊಂದು ಅಡುಗೆಗಳ್ದೆಲ್ಲ ಏನು ಇರಲ್ಲ ಅಂತ ಹೇಳಿ ಅನ್ಕೋತೀನಿ. ನಾನು ಅಷ್ಟೇ ಸಿಂಪಲ್ ಆಗಿ ಮಾಡೋದು. ಕೆಲವರು ಹೋಳ್ಗೆ ಮಾಡೋರೆಲ್ಲ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಏನು ಆ ಥರ ಎಲ್ಲ ಏನು ಮಾಡಲ್ಲ. ಅವು ಮೂರನ್ನು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇನೆ ಇವತ್ತಿನ ದಿನ. ನೋಡೋಣ ಇನ್ನೇನಿದೆ ಕೆಲಸಗಳು, ಬೇರೆ ಏನು ಕೆಲಸ ಇಲ್ಲ. ಇಷ್ಟೇ ಇದೆ ಇವತ್ತಿನ ಕೆಲಸ. ಅದೇ ಸ್ವಲ್ಪ ಅರ್ನಿ ಕಲೆಕ್ಷನ್ಗೆ ಹೋಗಿ ವಿಡಿಯೋ ಶೂಟ್ ಮಾಡಿಲ್ಲ ನಾನು ಸ್ಯಾರಿದು. ಸೊ ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಈ ಸೀರೆನೇ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಉಟ್ಕೊಂಡಲ್ವಾ ಬೆಳಗ್ಗೆ. ಇದು ಆಲ್ರೆಡಿ 6 months ಆಗಿದೆ ತಗೊಂಡು, ಬಟ್ ಎಗೇನ್ ನಮ್ಮ ವೆಂಡರು ಸ್ಟಾಕ್ ಬಂದಿದೆ ಮೇಡಮ್, ಮತ್ತೆ ಎಗೇನ್ ಬಂದಿದೆ, ನೋಡಿ ಮಾಡಂಗಿದ್ರೆ ಮಾಡಿ ಅಂತ ಹೇಳಿದ್ರು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು. ನಾನಂತೂ ಸುಮಾರು ಏನು ಒಂದು 10 ಸತಿನೇ ಇದನ್ನ ಉಟ್ಕೊಂಡು ನೀರ್ಗೆ ಹಾಕಿದ್ದೀನೇನೋ, ಆದ್ರೂ ಹೊಸದಾಗಿದ್ದಂಗೆ ಇದೆ. ಸ್ಯಾಟಿನ್ ಕ್ರೇಪ್ ಅಜ್ರಕ್ ಪ್ರಿಂಟ್ ಇರುವಂತ ಸೀರೆ. ಹಂಗಾಗಿ ಹೆಂಗೂ ಉಟ್ಕೊಂಡಿದ್ದೀನಲ್ವಾ, ಇದೇ ಕಲೆಕ್ಷನ್ ಬಂದಿದೆ. ನಿನ್ನೆ ಅಲ್ಲ ಮೊನ್ನೆ ಬಂತು ಇದು ಕಲೆಕ್ಷನ್. ಸೊ ಇದನ್ನೇ ಮಾಡ್ಬಿಡೋಣ ಅಂತ ಹೇಳಿ ಅನ್ಕೊಂತಾ ಇದ್ದೀನಿ. ಇದು ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಮನೇಲಿ ಅದೇ ಆಗ್ಬಿಡ್ಬೇಕು. ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಅಲ್ಲಿ ಅರ್ನಿ ಕಲೆಕ್ಷನ್ ಅಲ್ಲಿ ಶೂಟ್ ಮಾಡ್ಕೊಳಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ನಿಮ್ಮ ಮನೆಗಳಲ್ಲೂ ಎಲ್ಲರ ಮನೆಯಲ್ಲೂ ಹಬ್ಬ ಆಗ್ತಿರತ್ತೆ. ನಾನು ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಎಲ್ಲರ ಮನೇಲಿ ಹಬ್ಬ ಮುಗ್ದೆ ಹೋಗಿರತ್ತೆ ಅನ್ಕೋತೀನಿ. ಇವತ್ತೊಂದು ವಿಡಿಯೋ ಹಾಕೋಣ ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಅಂದರೆ ಹೊಸ್ತಡ್ಕದು ಯುಗಾದಿ ಹಬ್ಬ ಆಗಿದ್ದು ಹೊಸ್ತಡ್ಕದು ವಿಡಿಯೋ ಇತ್ತು ನನಗೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ವಾಯ್ಸ್ ಓವರ್ ಎಲ್ಲಾನು. ಬಟ್ ಹಬ್ಬದ ದಿನ ಹೊಸ್ತಡ್ಕದು ವಿಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ವಿಡಿಯೋ ರೆಡಿ ಇದ್ರೂ ನಾಳೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆಗೆ ಅಂದರೆ ಇವತ್ತು ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನಮ್ಮ ಮನೆಯವ್ರು ಬೇಗ ಬಂದರೆ ಹೇಳಿದ್ದೀನಿ ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಗ್ತಾ ಇದ್ದಾರೆ ನಾನು ಹಿಂಗೆ ಹೇಳ್ತಾ ಇದ್ರೆ. ಅವರು ಬರಕ್ಕೆ ಹೇಳಿದ್ದೀನಿ, ಬಂದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಸೊ ಅಷ್ಟೇ ಇವತ್ತಿನ ದಿನ. ಏನು ಸಿಂಪಲ್ ಆಗಿರತ್ತೆ, ಮನೇಲಿ ಪೂಜೆ ಮಾಡು, ಅದು ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗು, ಇಷ್ಟೇ ಪ್ಲ್ಯಾನ್ ಇರೋದು. ನೋಡೋಣ ಯಾವ್ಯಾವ ಥರ ಆಗತ್ತೆ. ನಾವು ಏನೋ ಅಂದ್ಕೊಂಡ್ರೆ ಅದಿನ್ನೇನೋ ಆಗತ್ತೆ ಅಂತಾರಲ್ವ, ಆ ಥರ ಬೇರೆ ಇನ್ನೇನಾದರೂ ಬಂದರೆ ಖಂಡಿತ ಶೇರ್ ಮಾಡ್ಕೋತೀನಿ. ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಡೇ ಹೇಗಿರುತ್ತೆ ಅದೇ ಥರನೇ ಕಂಟಿನ್ಯೂ ಆಗತ್ತೆ. ಯಾವುದು? ಮಾಡಿ. ಅದೇ ನಾರ್ಮಲ್ ನೀವು ಯಾವಾಗಲೂ ಮಾಡ್ತೀರಾ ಅಲ್ವಾ, ಆ ಥರ ಮಾಡಿ. ಆಮೇಲೆ ಬೇಕಾದರೆ ನಾನು ಅದನ್ನು ಚಿಕ್ಕದಾಗಿ ಮಾಡ್ಕೊತೀನಿ. ಬಟ್ ಚೆನ್ನಾಗಿದೆ ಅಲ್ವಾ,
ನೆನ್ನೆ ನೀವು ತಗೊಬಂದಾಗ್ಲೇ ಅನ್ಕೊಂಡೆ ನಾನು ಚೆನ್ನಾಗೈತೆ ಅಂತ ನೋಡಕ್ಕೆ. ಟೇಸ್ಟ್ ಮಾಡಿದ್ರ? ನನ್ನ ಪ್ರಕಾರ ಸ್ವೀಟ್ ಇರುತ್ತೆ ಅನ್ಕೊಂತೀನಿ. ಸೀಡ್ಸ್ ಐತಾ? ಫೈನಲ್ ಆಗಿ ಹೂವು ಎಲ್ಲ ಆರಾಮ್ ಮಾಡ್ಕೊಂಡು ದೇವ್ರ ಮನೇನು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ನೈವೇದ್ಯವನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ರೆ ನಾನು ಹೆಸರು ಬೇಳೆ ಮಜ್ಜಿಗೆ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೆ. ಆ ಬೆಲ್ಲನೂ ಅಷ್ಟೇ ನೆನೆಸಿ ಮತ್ತೆ ಅದನ್ನ ಸೋಸು ಇಟ್ಟಿದ್ದೆ, ಅಂದ್ರೆ ಸ್ವಲ್ಪ ಮಣ್ಣೆಲ್ಲ ಇರತ್ತಲ್ವಾ ಅಂತ ಹೇಳಿ. ಸೊ ಈಗ ಕರ್ಬೂಜ ಹಣ್ಣನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನಮ್ಮನೇಲಿ ಹೇಗೆ ಅಂದ್ರೆ ಪಾನಕ ಮಾಡೋದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬಾಯಿಗೆ ಸಿಗ್ಬೇಕು, ಜಾಸ್ತಿನೂ ಸಿಗಂಗಿಲ್ಲ ಮತ್ತೆ ಜಾಸ್ತಿ ನೈಸ್ ಆಗೂ ಇರಂಗಿಲ್ಲ, ಆ ತರ ನಮ್ಮ ಮನೆಯವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಜಾರ್ಗೆ ಹಾಕಿ ಒಂದು ಪಲ್ಸ್ ಮೋಡಲ್ಲಿ ಒಂದ್ 2 ಸತಿ ಹಿಂಗ್ ಅನ್ಬಿಟ್ಟು ಆತರ ಹಾಕ್ಬಿಟ್ರೆ ಇಷ್ಟಪಟ್ಟು ಕುಡಿತಾರೆ. ಇನ್ನ ಮಕ್ಕಳಿಗೆ ಅಷ್ಟೊಂದೇನು ಲೈಕ್ ಆಗಲ್ಲ, ಬಟ್ ಕುಡಿತಾರೆ. ಒಂದ್ ಗ್ಲಾಸ್ ಕುಡಿಬೇಕು ಒಳ್ಳೇದು ಅಂತ ಹೇಳಿದ್ರೆ ಕುಡಿತಾರೆ. ಬಟ್ ಹನಿಗೆ ಈ ಏನ್ ಕರ್ಬೂಜ ಹಣ್ಣಿದೆ ಅದನ್ನ ಅವಳಿಗೆ ಪಾನಕ ಮಾಡ್ಕೊಂಡು ಕುಡಿಯೋ ಬದಲು ಅದನ್ನ ಅವಳು ಡೈರೆಕ್ಟ್ ಆಗಿ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾಳೆ. ಹಾಗೆ ಕಟ್ ಮಾಡ್ಕೊಟ್ಬಿಟ್ರೆ ತಿನ್ಕೊಂತಾಳೆ. ಬಟ್ ಪಾವನಿಗೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅವಳಿಗೆ ಈ ತರ ಅದೇ ಜ್ಯೂಸ್ ಏನಾದ್ರು ಮಾಡ್ಕೊಟ್ರೆ ಅವಳು ಕುಡ್ಕೋತಾಳೆ. ಇನ್ನೊಂದು ಏನಂದ್ರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಸೀಸನಲ್ ಫ್ರೂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಕರ್ಬೂಜ ಹಣ್ಣಾಗಿರ್ಬೋದು, ಇವೆಲ್ಲ ನಮ್ಮ ಬಾಡಿಗೆ ತುಂಬಾನೇ ಒಂಥರ ಒಳ್ಳೇದು. ಸೊ ನಾವ್ ಆದಷ್ಟು ಆ ಸೀಸನ್ ಅಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಅದನ್ನೇನೆ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ನೇಚರೇ ಆತರ ನಮ್ಗೆ ಒಂದು ಒಳ್ಳೆ ಇದನ್ನ ಕೊಟ್ಟಿದೆ. ಯಾವ ಸೀಸನ್ಗೆ ಏನ್ ತಿಂದ್ರೆ ನಮ್ಮ ಬಾಡಿ ಕರೆಕ್ಟ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗತ್ತೆ ಅನ್ನೋದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತು, ಆರಾಮ್ಸೆ ನಾವು ಹೆಲ್ದಿಯಾಗಿ ಇರ್ತೀವಿ ಅನ್ಕೋಬಹುದು. ಬಟ್ ಇವಾಗ ಬರ್ತಾ ಇರೋದ್ರಲ್ಲಿ ಯಾವ್ದ್ರಲ್ಲಿ ನೋಡಿದ್ರು ಏನಾದ್ರೂ ಒಂದೊಂದ್ ಕಲ್ಟಿ ಅಂತ ಇರತ್ತೆ. ಕೆಲವು ಸತಿ ಅಂತೂ ಆ ನ್ಯೂಸ್ ಅಲ್ಲೋ ಇಲ್ಲ ಅಂತಂದ್ರೆ ಯಾವ್ದಾದ್ರು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ರೆ ಅದು ನಿಜಾನ ಸುಳ್ಳ ಈ ತರ ಇದ್ಯಾ ಅಂತ ಹೇಳಿ ಮತ್ತೆ ಅದನ್ನ ತಿನ್ನೋದಕ್ ಮನ್ಸೇ ಬರಲ್ಲ. ಏನಾಗ್ಬಿಡತ್ತೋ ನಮ್ಗೆ ಹೆಲ್ತ್ ಇಶ್ಯೂ ಬಂದ್ಬಿಡತ್ತ ಅನ್ನೋ ಭಯ ಅಂತೂ ಕಾಡ್ತಾನೆ ಇರತ್ತೆ ಅಲ್ವಾ. ಸೊ ಹಂಗ ಅದು ಕಾಮನ್. ಇನ್ನ ಎಲ್ಲ ಆದ್ಮೇಲೆ ಸಮಾಧಾನವಾಗಿ ಇವತ್ತು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೀನಿ. ಏನಕ್ಕೆ ಸಮಾಧಾನವಾಗಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಆರ್ನಿ ಕಲೆಕ್ಷನ್ ಅಲ್ಲಿ ಸ್ಟಾಫು ಐ ಮೀನ್ ಈಗ ಒಂದು 10 days ಇಂದ 10 or 15 days ಇಂದ ಬರ್ತಿರ್ಲಿಲ್ಲ. ಸೊ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಬೇರೆ ಹೊಸದಾಗಿ ನೋಡ್ತಾ ಇದ್ದೆ. ನನ್ಗೇನಂತಂದ್ರೆ ಸ್ಟಾಫ್ ಬರೋರು ಸ್ವಲ್ಪ ನಮ್ಗೆ ಆನ್ಲೈನ್ ಜಾಸ್ತಿ ಆಗತ್ತೆ ಬಿಸ್ನೆಸ್ ಆಫ್ಲೈನ್ಗಿಂತ. ಸೊ ಅವ್ರಿಗೆ ಒಂದ್ ಸ್ವಲ್ಪ ವಾಟ್ಸಪ್ ಅಲ್ಲಿ ಆರ್ಡರ್ಸ್ನ ತಗೊಳ್ಳೋ ನಾಲೆಜ್ ಇರಬೇಕು, ಮತ್ತೆ ಹಾಗೇನೆ ಆ ಡಿಸ್ಪ್ಯಾಚ್ ಮಾಡೋದು ಇವೆಲ್ಲ ಸ್ವಲ್ಪ ಗೊತ್ತಿರ್ಬೇಕಿತ್ತು. ಸೊ ನನಗ್ ಬರೋರೆಲ್ಲ ಯಾವ ತರ ಇದ್ರು ಅಂದ್ರೆ ಪಾಪ ಅವ್ರಿಗೆ ಆಫ್ಲೈನ್ ಹ್ಯಾಂಡಲ್ ಮಾಡ್ತಾರೆ, ಆನ್ಲೈನ್ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆನ್ಲೈನು ಆಫ್ಲೈನ್ ಎರಡು ಹ್ಯಾಂಡಲ್ ಮಾಡೋ ಅಂತವ್ರು ಬೇಕು ಅಂತ ಹೇಳಿ ನಾನು ಸ್ವಲ್ಪ ಸೆಲೆಕ್ಟೆಡ್ ಆಗಿ ಹುಡುಕ್ತಾ ಇದ್ದೆ. ಸೊ ನಮ್ಮ ಆರ್ನಿ ಕಲೆಕ್ಷನ್ ಅಲ್ಲಿ ರೆಗ್ಯುಲರ್ ಆಗಿ ಒಬ್ರು ಸ್ಯಾರೀಸ್ನ ಬೈ ಮಾಡ್ತಾ ಇದ್ರು, ಒಂಥರ ರೆಗ್ಯುಲರ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ನನ್ಗೆ. ಸೊ ಅವರು ಬಂದು ನನ್ನ ನೋಡ್ತಾ ಇದ್ರು, ಪಾಪ ಏನ್ ಪುಷ್ಪ ಅಲ್ಲೂ ಮಾಡ್ತೀಯಾ ಇಲ್ಲೂ ಮಾಡ್ತೀಯಾ ಅಂತ ಹೇಳಿ. ಏನ್ ಮಾಡಕ್ಕಾಗಲ್ಲ, ಹ್ಯಾಂಡಲ್ ಮಾಡ್ಬೇಕು. ಅವಾಗ್ಲೇನೆ ಈಗ ನಮ್ದು ಅಂತ ನಾವೇನೋ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗೋ ಕೆಪಾಸಿಟಿನೂ ನಮ್ಗೆ ಇರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಿದ್ದೆ. ಆಮೇಲೆ ಅವ್ರೇನೆ ನೋಡ್ಬಿಟ್ಟು ಇಲ್ಲ ಇರು ನನ್ಗೆ ಗೊತ್ತಿರೋರು ಇದ್ದಾರೆ ಅಂದ್ರೆ ಅವ್ರು ಬಿಫೋರ್ ಇನ್ನೊಬ್ರನ್ನ ಯಾರನ್ನೋ ಕರ್ಕೊ ಬಂದಿದ್ರು. ನಾನು ಹೇಳ್ದೆ ಇಲ್ಲ ಈ ತರ ಆನ್ಲೈನ್ ಎಲ್ಲ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಆಗಲ್ವಂತೆ, ಸೊ ಆಗಲ್ಲ ನನ್ಗೆ ಅನ್ಬಿಟ್ಟು. ಆಮೇಲೆ ಅವರೇ ಬೇರೆಯವ್ರನ್ನ ಯಾರನ್ನೋ ಕರ್ಕೊಂಡ್ ಬಂದಿದ್ರು. ಸೊ ಅವ್ರು ಒಂದು 2 days ಇಂದ ಬಂದು ನೋಡ್ಕೊಂತ ಇದ್ದಿದ್ರಿಂದ ನನ್ಗೊಂಥರ ಇವಾಗ ಮನೇಲಿ ಸಮಾಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳಂಗ ಆಗ್ತಿದೆ. ಬಟ್ ಆದ್ರೂನು ನಾನು ಬಿಫೋರು ಅಷ್ಟೇ ಒಂದು ಟೈಮ್ ಟೇಬಲ್ ತರ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಟೈಮ್ಗೆ ಇದನ್ನ ಮಾಡ್ಕೊಂಡ್ಬಿಡ್ಬೇಕು, ಇಷ್ಟೊತ್ತಿಗೆ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಆರ್ನಿ ಕಲೆಕ್ಷನ್ ಏನಿದೆ ಅದನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಇನ್ನೊಂದು ನಾನು ಯಾವಾಗ್ಲೂ ಒಂದನ್ನ ಹೇಳ್ತೀನಿ ಕೇಳಿ, ನಾವ್ ಯಾವ್ದನ್ನೇ ಆಗ್ಲಿ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದೀವಿ ಅಂದ್ರೆ ಫಿಸಿಕಲಿ ಆರಾಮಾಗಿ ಮಾಡ್ಬೋದು. ಸೊ ನಾನು ಯಾವಾಗ್ಲೂ ಅಷ್ಟೇ ಏನೇ ಒಂದು ಕೆಲಸ ಮಾಡ್ಲಿ ನಿನ್ ಕೈಲಿ ಆಗತ್ತೆ, ನೀನ್ ಮಾಡ್ತೀಯಾ, ನಿನ್ಗೆ ಕೆಪಾಸಿಟಿ ಇದೆ, ಯಾರೋ ಒಬ್ರು ಬಂದು ನಿನ್ಗೇನೋ ಹೇಳ್ಬೇಕು ಅಂತ ಏನೂ ಇಲ್ಲ, ಇನ್ನೊಬ್ರ ಕೈಲಿ ಹೇಳಿಸ್ಕೊಳ್ಳೋ ಅಷ್ಟು ಐ ಮೀನ್ ವೀಕ್ ಅಲ್ಲ ನೀನು ಅಂತ ಹೇಳಿ ನನಗ್ ನಾನೇ ಮೋಟಿವೇಟ್ ಮಾಡ್ಕೊಂತ ಇರ್ತೀನಿ.
ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಂದು ಏನೇನು ಮನೇಲಿ ಕೆಲಸಗಳಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇಷ್ಟು ಟೈಮ್ ಅಷ್ಟೊತ್ತಿಗೆ ನಂದು ಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಆರ್ನಿ ಕಲೆಕ್ಷನ್ದು ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊತಿರ್ತೀನಿ. ನಾಳೆಗೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಹಿಂದಿನ ದಿನವೇ ಆದಷ್ಟು ನಾನು ಆರ್ನಿ ಕಲೆಕ್ಷನ್ದು ಯಾವ್ಯಾವುದು ಸ್ಟಾಕ್ ಬಂದಿರುತ್ತೆ ಅದು ಶೂಟ್ ಎಲ್ಲ ಮುಗಿಸ್ಕೊಳ್ಳೋದು ಈ ರೀತಿ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ನನಗೆ ಒಂಥರ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇದೆ. ಬಟ್ ಸಮ್ಟೈಮ್ಸ್ ಯಾವಾಗಾದ್ರೂ ಒಂದ್ ಸತಿ ಸ್ವಲ್ಪ ಎಕ್ಟಿಕ್ ಅಂತ ಅನ್ಸುತ್ತೆ. ಯಾವುದೇ ಕೆಲಸ ಆಗ್ಲಿ ಅಷ್ಟು ಈಸಿಯಾಗಿರೋದಿಲ್ಲ ಅಲ್ವಾ, ನಾವು ಮಾಡೋದ್ರ ಮೇಲೆನೆ ಹೋಗುತ್ತೆ. ಸೊ ಅದು ಹಾಗೇನೆ. ಇನ್ನ ಅವತ್ತಿನ ದಿನ ನಾನು ಬೆಳಿಗ್ಗೆ ಅಡುಗೆ ಮಾಡಿರ್ಲಿಲ್ಲ, ಅಂದ್ರೆ ದೋಸೆ ಮಾಡಿ ಚಟ್ನಿ ಮಾಡಿದ್ಲಲ್ವ ಪಾವನಿ, ನಮ್ಮನೆಯವ್ರು ಬಾಕ್ಸ್ ಏನ್ ತಗೊಂಡೋಗಿರ್ಲಿಲ್ಲ. ಅವ್ರ ಆಫೀಸಲ್ಲೂ ಪಾಣ್ಕ ಮಜ್ಜಿಗೆ ಎಲ್ಲ ಇರತ್ತೆ, ಅಲ್ಲೂ ಪೂಜೆ ಎಲ್ಲ ಮಾಡ್ತಾರೆ, ನಾನು ಅದೇ ತಿನ್ಕೊಂತೀನಿ, ಊಟ ಬೇಡ ಅಂದಿದ್ರು. ಸರಿ ಅಂತ ಹೇಳಿ ನಾವು ಹಂಗೆ ಸುಮ್ಮನೆ ಆಗಿದ್ವಿ. ಮಧ್ಯಾಹ್ನಕ್ಕೂ ಅದು ನೈವೇದ್ಯ ಪ್ರಸಾದ ಎಲ್ಲ ಇತ್ತಲ್ವಾ, ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ವಿ. ಸರಿ, ಇನ್ನ ನೈಟ್ ಆದ್ರೂ ಊಟ ಬೇಕೇ ಬೇಕಲ್ವಾ. ಬಟ್ ನನ್ಗೇನಂದ್ರೆ ರಾತ್ರಿ ಹೊತ್ತು ನಿಂತ್ಕೊಂಡು ಕಿಚನಲ್ಲಿ ಅಡುಗೆ ಮಾಡಬೇಕು ಅಂದ್ರೆ ನಿಜವಾಗ್ಲೂ ನನ್ಗೆ ಇಷ್ಟನೇ ಆಗಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ 6 ಗಂಟೆವರೆಗೂ ಎಷ್ಟು ಕೆಲಸ ಇದ್ರು ನನಗೆ ಅದೊಂದು ಕೆಲಸ ಅಂತಾನೆ ಅನ್ಸಲ್ಲ, ಮಾಡ್ತಿರ್ತೀನಿ. 6 ಗಂಟೆ ಮೇಲೆ ಒಂಥರ ಎನರ್ಜಿ ಅನ್ನೋದು ಡೌನ್ ಆಗ್ತಾ ಇರತ್ತೆ. ಅಂದ್ರೆ ಸೂರ್ಯ ಮುಳುಗ್ತಾ ಹೋಗ್ತಿದ್ರೆ ನನಗೆ ನನ್ನ ಬಾಡಿಲಿ ಎನರ್ಜಿ ಹೋಗ್ತಾ ಇದೆ ಅನ್ನೋ ಥರ ಅನಿಸ್ತಾ ಇರತ್ತೆ. ಆದ್ರೂ ಆಪ್ಷನ್ ಇರಲ್ಲ, ನಮ್ಮ ಲೇಡೀಸ್ಗೆ ಮಾಡಲೇಬೇಕು. ಸರಿ, ಸಿಂಪಲ್ ಆಗಿ ಅನ್ನ ರಸ ಮಾಡಿಬಿಟ್ಟು ಪಕೋಡ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇನ್ನ ಪಾವನಿನೂ ಇದ್ಲಲ್ವಾ, ಅವ್ರ ಮಕ್ಕಳಿಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅವ್ರೇನಾದ್ರೂ ಇದ್ರೆ ನಾನೇನಾದ್ರೂ ಮಾಡ್ತಿದ್ರೆ ಕಿಚನ್ಗೆ ಬಂದು ಹೆಲ್ಪ್ ಮಾಡ್ತಾರೆ. ಸಮ್ಟೈಮ್ಸ್ ಎಲ್ಲ ಅವರೇ ಮಾಡ್ಬಿಡ್ತಾರೆ, ಕೆಲವು ಸತಿ ಬಂದು ಹೆಲ್ಪ್ ಮಾಡ್ತಾರೆ. ಇನ್ನ ಪಕೋಡ ಮಾಡೋದಕ್ಕೆಲ್ಲ ಹೆಚ್ಕೊಡಿ ನಾನೇ ಮಾಡ್ತೀನಿ ಅಂದ್ಲು. ನಾನು ಮಾಡ್ತಾ ಅಯ್ಯೋ ಬೇಗ ಮಾಡಿ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡೆ ಎಲ್ಲ. ಇನ್ನು ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ದಿನ ಕಳೆದ್ವಿ. ಏನೂ ಟೆನ್ಷನ್ ಇರ್ಲಿಲ್ಲ, ಆರಾಮಾಗಿ ಊಟ ಮಾಡಿದ್ದು ಮಲಗಿದ್ದಷ್ಟೇನೆ. ಒಂದೊಂದ್ಸತಿ ಅನ್ಸುತ್ತೆ ಪ್ರತಿದಿನ ಇದೇ ತರ ಕೂಲ್ ಆಗಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳಿ. ಬಟ್ ಎಲ್ಲಾ ದಿನಾನು ಒಂದೇ ತರ ಇರೋದಿಲ್ಲ ಅಲ್ವಾ. ಕೆಲವು ದಿನ ಟೆನ್ಷನ್ಸ್ ಇರತ್ತೆ, ಕೆಲವು ದಿನ ಏನೂ ಇರೋದಿಲ್ಲ, ಕೆಲವು ದಿನ ಏನು ಇಲ್ವಲ್ಲ ಅಂತಾನು ನಾವು ಫೀಲ್ ಆಗುವಂತ ಚಾನ್ಸಸ್ ಇರತ್ತೆ. ಸೊ ಎಲ್ಲ ಇದ್ರೇನೆ ಜೀವನನು ಚೆನ್ನಾಗಿರೋದು. ಸೊ ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಇದ್ದೆ, ನನ್ನ ಹಸ್ಬೆಂಡ್ ಸೈಡ್ ಫ್ಯಾಮಿಲಿಲಿ ನಾವೆಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತಿರ್ತೀವಿ ಅವಾಗ ಅಂತ. ಇವಾಗ ಒಂದು 2 months ಇಂದ ನಾವು ಎಲ್ಲಾರು ಅವ್ರವ್ರ ಲೈಫಲ್ಲಿ ಕೆಲವೊಂದು ರೀಸನ್ಸ್ ಇಂದ ಬ್ಯುಸಿ ಆಗಿದ್ವಿ ಅಂತ ಮೀಟ್ ಆಗಿರ್ಲಿಲ್ಲ. ಸೊ ಫೈನಲಿ ಇವತ್ತು ಮೀಟ್ ಆಗೋಣ ಅಂತ ಮಾತಾಡ್ಕೊಂಡು ನಾನು ಮನೇಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಎಲ್ಲ ಆದೆ. ಇನ್ನು ನನಗೆ ಈ ಥರ ಫ್ಯಾಮಿಲೀಸಲ್ಲಿ ಮೀಟ್ ಆಗೋದು ಅಂದರೆ ತುಂಬ ಇಷ್ಟ, ಅದು ನಿಮ್ಗೆ ಗೊತ್ತೇ ಇರತ್ತೆ. ಸೊ ಎಲ್ಲೇ ಹೋಗಲಿ ಒಂಥರ ಖುಷಿಯಾಗಿ ಹೋಗ್ತೀನಿ. ಆ ದಿನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಲೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡೆ ನಾನು ಹೊರಡೋದು. ಇನ್ನು ಹೊರಡೋಕ್ಕಿಂತ ಮುಂಚೆ ಆರ್ನಿ ಕಲೆಕ್ಷನ್ಗೆ ಒಂದ್ಸತಿ ವಿಸಿಟ್ ಕೊಟ್ಟು ಅಲ್ಲಿ ಏನೇನು ಎಲ್ಲ ಹೇಳಬೇಕಲ್ವಾ ಅಂತ ಅಂದ್ಬಿಟ್ಟು ಹೋದೆ. ಸೊ ಆಲ್ಮೋಸ್ಟ್ ಎಲ್ಲ ಇಷ್ಟು ಸ್ಯಾರೀಸ್ ಬುಕ್ ಆಗಿತ್ತು, ಅದೆಲ್ಲ ಡ್ಯಾಮೇಜಸ್ ಎಲ್ಲ ಚೆಕ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಸೊ ನಮ್ಮ ಸ್ಟಾಫ್ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಈಗ ಅದು ಒಂದು ನನಗೆ ಧೈರ್ಯ ಇದೆ. ಇನ್ನು ಯಾರಾದರೂ ಇವಾಗ ಕೆಲವು ಸತಿ ಸ್ಯಾರೀಸನ್ನ ಕೇಳಿದವರು ಕಲರ್ಸ್ ಇರೋದಿಲ್ಲ ಅಲ್ವಾ, ಸೊ ಬೇರೆ ಕಲರ್ಸ್ ಇರುತ್ತೆ. ಸೊ ಅವರು ಯಾರೋ ಕೇಳ್ತಾ ಇದ್ರು ಅಂದ್ಬಿಟ್ಟು ಆ ಫೋಟೋಸ್ ಎಲ್ಲ ಹೊಡೆದು ಕಳಿಸ್ತಾ ಇದ್ರು. ಸೊ ಕೆಲವೊಂದು ಸ್ಯಾರೀಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ನನಗೆ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಯ್ತು. ಪರ್ಸ್ನಲಿ ಕೆಲವು ಸತಿ ಅನ್ಕೊಂತಾ ಇರ್ತೀನಿ ನಾನು ತಗೊಳ್ಳ ಅಂದ್ಬಿಟ್ಟು, ಬಟ್ ಇರೋವನ್ನೆಲ್ಲ ತೆಗ್ದು ನಾನೇ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾನು ಏನು ಇರೋ ವಾರ್ಡ್ರೋಬು ಸಾಕಾಗಲ್ಲ. ಹಾಗಾಗಿ ಅಂದ್ರೆ ಅಕೇಶನ್ಸ್ಗೆ ಯಾವ್ದಾದ್ರು ಬೇಕು ಅಂದ್ರೆ ತಗೊಂತೀನಿ, ತಗೊಳ್ದೆ ಅಂತೂ ನಾನು ಖಂಡಿತ ಇರೋದಿಲ್ಲ. ಸೊ ಕೆಲವು ಸ್ಯಾರೀಸ್ ಎಲ್ಲ ಸ್ಟಾಕ್ ಔಟ್ ಆಗ್ತಾ ಇದೆ, ಸ್ಟಾಕ್ ಬರ್ತಾನೆ ಇದೆ. ಅಂದ್ರೆ ಒಂದು ಈಗ ಇಲ್ಲಿ ನಾನು ತೋರಿಸಿರೋ ಕಲೆಕ್ಷನ್ಸ್ ಅಲ್ಲಿ ಕೆಲವು ಸ್ಯಾರೀಸ್ ಒಂದು 3 ಇಂದ 4 ಸ್ಯಾರೀಸ್ ಯಾವ ತರ ಆಗಿದೆ ಅಂದ್ರೆ ನಮ್ಗೆ ಲಿಟ್ರಲಿ ಹೇಳ್ತೀನಿ, ಒಂದೂವರೆ ತಿಂಗಳಿಂದ ನಾವು ಪ್ರತಿ 3 days ಒಂದ್ಸತಿ ಸ್ಟಾಕ್ ಮಾಡಿಸ್ತಾನೆ ಇದೀವಿ. ಅಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ. ಮತ್ತೆ ಕ್ವಾಲಿಟಿನೂ ಅಷ್ಟೇ. ಮತ್ತೆ ಹನಿಗೆ ಒಂದು ಡ್ರೆಸ್ ಬೇರೆ ಸ್ಟಿಚ್ ಮಾಡಿಸಿದೆ ನಾನು ಇದರಲ್ಲಿ ಒಂದು ಸೀರೆಯಲ್ಲಿ. ಆ ಸೀರೆ ಅಂತೂ ಯಾವ ಲೆವೆಲ್ಗೆ ಸ್ಟಾಕ್ ಖಾಲಿ ಆಗ್ತಿದೆ ಅಂದ್ರೆ ನನ್ಗೆ ಸಿಗ್ತಾ ಇಲ್ಲ ಸ್ಟಾಕು, ಆ ತರ ಒಂದು ಮೂವಿಂಗ್ ಇದೆ.
ಸೊ ಇನ್ನು ಅವ್ರಿಗೂ ಎಲ್ಲ ಹೇಳಿಬಿಟ್ಟು ಆಮೇಲೆ ನಾನು ಹೋದ್ವಿ ಗೆಟ್ ಟುಗೆದರ್ ಅಂದರೆ ಹೋಟೆಲಲ್ಲೇ ಹೋಗಿದ್ದು ಊಟಕ್ಕೆ. ಸೊ ಎಲ್ಲ ವೆಜ್ಜೇ ಅವತ್ತೆಲ್ಲ ನಾವು ತಿಂದಿದ್ದು, ಯಾರೂ ಅವತ್ತು ನಾನ್ ವೆಜ್ ತಿಂತಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲ ವೆಜ್ಜನ್ನೇ ತಿಂದ್ವಿ. ಚೆನ್ನಾಗಿತ್ತು. ಮತ್ತು ನನಗೆ ಈ ಥರ ಫ್ಯಾಮಿಲಿಲಿ ಮೀಟಾಗಿ ಅವ್ರನ್ನೆಲ್ಲ ಮಾತಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗತ್ತೆ. ಎಲ್ಲರದು ಒಂದು ಯಾರೇ ಆಗಲಿ, ಈಗ ನಾವು ಯಾರನ್ನೇ ಮೀಟ್ ಆಗಲಿ, ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಆ್ಯಂಗಲ್ಸ್ ಇರುತ್ತೆ ಅಲ್ವಾ ಲೈಫ್ನ ನೋಡೋದು. ಸೊ ಅವ್ರ ಒಪಿನಿಯನ್ಸ್ನೆಲ್ಲ ಕೇಳುವಾಗ ಕೆಲವು ಸತಿ ನಾವು ಎಷ್ಟೋ ಕಲಿತೀವಿ, ಕೆಲವು ಸತಿ ನಾವು ಈ ಥರ ಇರಬಾರ್ದು ಅನ್ನೋದು ಸಹ ನಮಗೆ ಅರ್ಥ ಆಗತ್ತೆ. ಸೊ ಹಾಗೆಲ್ಲ ಯೋಚನೆ ಮಾಡಿಕೊಂಡು ಬಟ್ ನಿಜ ಹೇಳ್ತೀನಿ, ದಿನ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ನಮಗೆ ಯಾವಾಗ 6:15 ಆಯಿತು 6 ಗಂಟೆ ಆಯಿತು ಅನ್ನೋದು ಇದೇ ಬರೋದಿಲ್ಲ, ಆ ಥರ ಆಗೋಗ್ಬಿಡತ್ತೆ. ಇನ್ನು ಎಷ್ಟೊತ್ತಿದ್ರು ನಮ್ಮ ಮನೆಗಳಿಗೆ ನಾವು ಹೋಗ್ಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಬೇಸರ ಮಾಡಿಕೊಂಡು ಇನ್ನೊಂದ್ಸತಿ ಆದಷ್ಟು ಬೇಗ ಎಲ್ಲರೂ ಮೀಟ್ ಆಗೋಣ ಅಂತ ಅಂದ್ಕೊಂಡು ಬರ್ತೀವಿ ಮನೆಗೆ ಅಷ್ಟೇ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಯಾವುದೋ ಒಂದು 3 ಪಾರ್ಸಲ್ ಇತ್ತು ಅಮೆಝಾನ್ದು. ಆ್ಯಕ್ಚುಲಿ ಇದು ಆಗಲೇ ಬಂದು 2 ದಿನ ಆಯಿತು. ನನಗೆ ಸಾರಿ 2 ದಿನ ಆಗಿತ್ತು ಬಂದು, ಬಟ್ ನನಗೆ ಇದನ್ನು ಓಪನ್ ಮಾಡೋಕ್ಕೆ ಆಗಿರಲಿಲ್ಲ. ಏನು ಬಂದಿದೆ ಅನ್ನೋದು ನೆನಪೇ ಇಲ್ಲ ನನಗೆ ಏನು ಮಾಡಿದ್ದೆ ಅಂತ. ಹಂಗೆ ನೋಡೋಣ, ಚೆಕ್ ಮಾಡಿಬಿಟ್ಟು, ಯಾಕಂದರೆ ಕೆಲವೊಂದು ರಿಟರ್ನ್ ಕೊಡೋದಿದ್ರೆ ಕೊಡ್ಬೋದಲ್ವಾ. ಓಕೆ, ಇದು ಒಂದು ವಾಸಲ್ಲಿ ಖಾಲಿಯಾಗಿತ್ತು. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಈ ಫ್ಲವರ್ಸ್ನ ತಂದು ಹಾಕ್ತಿದ್ದೆ, ಅದು ಇರ್ತಾನೆ ಇರಲಿಲ್ಲ. ಅದಕ್ಕೆ ವಾಸ್ಗೆ ಇಡೋಣ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಓಕೆ, ಚೆನ್ನಾಗಿದೆ. ಇದು ಒಂದು ಏನು ಅಂದರೆ ಚೆಕ್ ಮಾಡ್ಕೊಂಬಿಟ್ರೆ ನಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ರಿಟರ್ನ್ಗೆ ಕೊಡ್ಬೋದಿತ್ತಲ್ವ ಅಂತ. ಏನೋ ಇಷ್ಟು ಸ್ಮಾಲ್ ಬಾಕ್ಸು. ಓಕೆ, ಇದು ಮೊಬೈಲ್ನ ಇದು ಮಾಡ್ಕೊಳ್ಳೋದು ಅನಿಸುತ್ತೆ. ಇದು ಅಂದರೆ ಈಗ ನಮಗೆ ವ್ಲಾಗಿಂಗ್ಗೆ ಅಂದ್ಬಿಟ್ಟು ತರಿಸಿದ್ದೀನಿ. ಇದು ಯಾವ ರೀತಿ ಇದು ಮಾಡೋದು ಅಂತ ಗೊತ್ತಿಲ್ಲ. ಈ ಥರ ಇದೆ. ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಇದು ನಮಗೆ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಇಟ್ಕೋತೀನಿ, ಇಲ್ಲ ಅಂದರೆ ರಿಟರ್ನ್ಗೆ. ಅದೇ ಇದನ್ನು ಮಕ್ಕಳನ್ನ ಕೇಳಬೇಕು ಯಾವ ಥರ ಅಂತ. ಈ ನಡುವೆ ತುಂಬ ಕಡಿಮೆ, ನಾನು ಆರ್ಡರ್ ಏನು ಮಾಡೋದೇ ಇಲ್ಲ ಅಮೆಝಾನಲ್ಲಿ. ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆರ್ಡರ್ನ ಮಾಡೋದು. ಇವು ಮಾತ್ರ ಒಂದು ಯಾವಾಗೋ ಕಾರ್ಟ್ಗೆ ಹಾಕಿಟ್ಟಿದ್ದೆ, ಮೊನ್ನೆ ಏನೋ ಮಾಡಿದ್ದೀನಿ. ಇದು ಒಂದು ಆ್ಯಕ್ಚುಲಿ ನಾನು ಮೇನ್ ಇವಾಗಲೇ ಇದಾಗ್ತಾ ಇದೆ ನನಗೆ. ನಾನು ಮೇನ್ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದು ಇದನ್ನು. ಸೊ ಅದ್ರ ಜೊತೆಗೆ ಅವು 2 ಕಾರ್ಟಲ್ಲಿತ್ತು ಅನಿಸುತ್ತೆ, ಮೇ ಬಿ ಬುಕ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಇದು ಚೆನ್ನಾಗಿದೆ. ಇದೇನಕ್ಕೆ ಆ್ಯಕ್ಚುಲಿ ಬುಕ್ ಮಾಡಿದ್ದು ಅಂದರೆ, ನಾನು ಈಗ ನಾವು ಮೊಸರು ಅಂದರೆ ಇವಾಗ ಬೇಸಿಗೆ ಅಲ್ವಾ, ಯೂಶ್ವಲಿ ನಾನು ಮೊಸರೆಲ್ಲ ಎಪ್ಪಾಕ್ತಾನೆ ಇರ್ತೀನಿ. ಮತ್ತು ಕೆಲವೊಂದು ಈ ಸಲಾಡ್ಸ್ ಮಾಡೋದಕ್ಕೆ, ಹಾಗೆಯೇ ಕೆಲವೊಂದು ಸತಿ ಸ್ಯಾಂಡ್ವಿಚ್ ಮಾಡೋದಕ್ಕೆಲ್ಲ ಯೋಗಟ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಯೋಗಟ್ ಅಂದರೂ ಆ್ಯಕ್ಚುಲಿ ಮೊಸರೇ. ಬಟ್ ಅದನ್ನು ಮಾಡಬೇಕು ಅಂತಂದರೆ ಇವಾಗ ನಾನು ಗಟ್ಟಿ ಮೊಸರು ಬೇಕಾಗುತ್ತಲ್ವ. ಸೊ ಮೊಸರನ್ನ ನಾವು ಇದರಲ್ಲಿ ಹಾಕಿಬಿಟ್ಟು, ಇದರಲ್ಲಿ ಹಾಕಿ ಹಿಂಗೆ ಇಟ್ಟಿದ್ದೀವಿ ಅಂದರೆ, ಸೊ ನೀರೆಲ್ಲ ಇದರಿಂದ ಇದಕ್ಕೆ ಸೋರ್ಕೊಳ್ಳುತ್ತೆ. ಫುಲ್ಲು ಗಟ್ಟಿ ಮೊಸರು ಅನ್ನೋದು ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ಸಲಾಡ್ಸ್ಗೆ ಮತ್ತು ಏನಾದರೂ ಸ್ಯಾಂಡ್ವಿಚ್ ಮಾಡಿದಾಗ, ಇಲ್ಲಾಂದರೆ ಹಾಗೆ ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿರತ್ತೆ. ಸೊ ಹಂಗಾಗಿ ಇದನ್ನು ತರಿಸಿದ್ದು ನಾನು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಇದು ನನಗೆ. ಈಗ ನೆನಪಾಗ್ತಿದೆ ನನಗೆ, ಇವೆರಡೂ ನಾನು ಅಷ್ಟು ಅಂದ್ಕೊಂಡಿಲ್ಲ. ಇದು ಮೇ ಬಿ ಐ ಥಿಂಕ್ ಪಾವನಿ ನೋಡಿ ಮಾಡಿದಾಳೆ, ಹಾಕಿದ್ಲು ಅನಿಸುತ್ತೆ ಕಾಟ್ಗೆ. ಇದು ಮೇನ್ ನಾನು ಇದನ್ನು ಮಾಡಿದ್ದು ಅದೇ. ಇವೆರಡು ಕಾಟಲ್ಲಿ ಇದ್ದಿದ್ದರಿಂದ ಬುಕ್ಕಿಂಗ್ ನೋಡ್ಕೊಂಡಿರೋ ಬುಕ್ ಮಾಡಿಬಿಟ್ಟಿದ್ದೀನಿ. ಬಟ್ ಓಕೆ, ಇದು ಏನು ನನಗೆ ಅಲ್ಲಿ ವಾಸ್ಗೆ ಹಾಕ್ಲಿಕ್ಕೆ ಚೆನ್ನಾಗಿದೆ. ಇದು ಮಾತ್ರ ಅವಳನ್ನ ಕೇಳ್ತೀನಿ, ಪಾವನಿ ಏನಾದರೂ ಇರಲಿ ಯೂಸ್ಫುಲ್ ಆಗುತ್ತೆ ಅಂತಂದರೆ ಇದು ಇಟ್ಕೋತೀನಿ, ಇಲ್ಲಾಂದರೆ ಇದು ರಿಟರ್ನ್ಗೆ ಹಾಕೋದು. ಬಟ್ ಮೇಯ್ನ್ ನನಗಿದು ಬೇಕಿತ್ತು.
ಚೆನ್ನಾಗಿದೆ. ಸ್ಟೀಲ್ ಯೂಶಲಿ ನನಗೆ ಸ್ವಲ್ಪ ಸ್ಟೀಲ್ ಇಷ್ಟ ಪ್ಲಾಸ್ಟಿಕ್ಗಿಂತ. ಪ್ಲಾಸ್ಟಿಕ್ ನಾನು ತುಂಬ ಐ ಮೀನ್ 99% ಯೂಸ್ ಮಾಡಲ್ಲ, ನೀವು ನೋಡಿರ್ತೀರ. ಅದಕ್ಕೆ ಸ್ಟೀಲ್ದೇ ಇರಲಿ ಅಂತ ಹೇಳಿ ತೊಗೊಂಡಿದ್ದು. ಸೊ ಇದನ್ನು ಯೂಸ್ ಮಾಡೋದು ಖಂಡಿತ ನಾನು ಬ್ಲಾಗ್ ಮಾಡೇ ಮಾಡ್ತೀನಿ. ಮತ್ತು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಈ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ. ಇನ್ನೂ ಒಂದೆರಡು ಬರಬೇಕಿತ್ತು. ಸೊ ಅದು ಮೇ ಬಿ ನಾಳೆ ನಾಳಿದ್ದಲ್ಲಿ ಬರುತ್ತೋ ಏನೋ, ಯಾಕಂದರೆ ಇದು ಒಂದು 3 ದಿನ ಆಗೋಗಿದೆ. ಆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಾವು ರಿಟರ್ನ್ಗೆ ಹಾಕಬೇಕಾಗತ್ತೆ ಅಲ್ವಾ. ನಾನು ಯಾವಾಗಲೂ ಅಷ್ಟೇ ನೋಡಿಬಿಟ್ಟು, ಅಂದರೆ ಒಂದು 7 ಡೇಸದು ಇರುತ್ತೆ ನೋಡಿ ರಿಟರ್ನ್ ಆಪ್ಷನ್ನು, ಆ ಥರ ನೋಡಿಬಿಟ್ಟೆ ನಾನು ಬುಕ್ ಮಾಡ್ಕೊಳ್ಳೋದು. ಕೆಲವು ಸತಿ ಪಾರ್ಸಲ್ಸ್ ಓಪನ್ ಮಾಡಿರಲ್ಲ, ಇಲ್ಲ ಕೆಲವು ಸತಿ ನಾವು ಮನೇಲಿ ಇರ್ದಿರಾನು ಪಾರ್ಸಲ್ಸ್ ಆಗೇ ಇರುತ್ತೆ. ಸೊ 7 ಡೇಸ್ ರಿಟರ್ನ್ದು ಆದರೆ ನಮಗೆ ಆಮೇಲೆ ಬಂದು ಬೇಕಾದರೆ ನೋಡಿಕೊಂಡು ನಾವು ಇದು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಇದನ್ನು ಅದಕ್ಕೂ ಯೂಸ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದರೆ, ಇವಾಗ ನಾವು ಎಣ್ಣೆ ಇರುತ್ತೆ ನೋಡಿ, ಏನಾದರೂ ನಾವು ಡೀಪ್ ಫ್ರೈ ಮಾಡಿರ್ತೀವಲ್ವ ಎಣ್ಣೆನ, ಸೊ ಅದನ್ನು ಸೋಸೋಕ್ಕೂ ಯೂಸ್, ಬಟ್ ಅದಕ್ಕೆ ನನ್ನ ಹತ್ರ ಆಲ್ರೆಡಿ ಬೇರೆದಿದೆ. ನಾನು ಅದರಲ್ಲೇ ಯೋಗಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅದರಲ್ಲಿ ಏನಂದರೆ ಅದು ಪ್ಲೇಟ್ ತುಂಬ ಚಿಕ್ಕದು. ಸೊ ಹಾಗಾಗಿನೇ ಇದು ಸ್ವಲ್ಪ ಈ ಥರ ಇರೋದಾದರೆ ಕ್ಲೀನಾಗಿ ನಾವು ಇದರೊಳಗಡೆ ಮೊಸರು ಹಾಕ್ಬಿಟ್ರೆ ನೀರೆಲ್ಲ ಫುಲ್ಲು ಇದರಲ್ಲಿರುತ್ತೆ. ಆ ನೀರು ಏನು ವೇಸ್ಟ್ ಮಾಡೋದಿರಲ್ಲ. ಅದನ್ನು ನಾವು ಸೂಪ್ಗೋ ಇಲ್ಲ ಅಂತಂದರೆ ಇವನ್ ಅದರಲ್ಲಿ ರಸಮ್ಗೆ ಇಲ್ಲಾಂದರೆ ಸಾರುಗಳಿಗೆ ಯೂಸ್ ಮಾಡಿದ್ರು ಚೆನ್ನಾಗಿರತ್ತಂತೆ. ಬಟ್ ನಾನೇ ಮಾಡಿಲ್ಲ ಯಾವತ್ತೂ. ಆ ಥರ ಏನಾದರೂ ಮಾಡಿದಾಗ ನೋಡೋಣ. ಸೊ ಆಗಲೇ ಹೇಳ್ದಂಗೆ ಲಿಂಕನ್ನು ನಾನು ಕೊಡ್ತೀನಿ. ಸೊ ಇನ್ನು ಇವತ್ತಿಗೆ ಇಷ್ಟೇ. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.